ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತುರ್ತು ವೈದ್ಯಕೀಯ ಪರಿಸ್ಥಿತಿಯ ಅಗತ್ಯ ಅತಿ ಅವಶ್ಯಕವಾಗಿದೆ. ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸೋದು ಜೊತೆಗೆ ಅಂಗವೈಕಲ್ಯ ಕಡಿಮೆ ಮಾಡುವುದಕ್ಕೆ ಪ್ರಪಂಚದೆಲ್ಲೆಡೆ ಅಭಿವೃದ್ಧಿ ಹೊಂದಿದ ಉತ್ತಮವಾಗಿ ಸಿದ್ಧಪಡಿಸಿದ ತುರ್ತು ವೈದ್ಯಕೀಯ ವ್ಯವಸ್ಥೆಗಳ ಅಗತ್ಯತೆ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಇದರ ಬಗ್ಗೆ ಜನಸಾಮಾನ್ಯರಿಗೂ ಅರಿವು ಇರಲೇಬೇಕು. ಜೊತೆಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿಯ ಕರ್ತವ್ಯ ಏನು, ಎಮರ್ಜೆನ್ಸಿ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಾದ ತುರ್ತು ಔಷಧಗಳು ಯಾವುವು, ವೈದ್ಯರು ಯಾವ ರೀತಿ ಕಾರ್ಯಪ್ರವೃತ್ತರಾಗ್ತಾರೆ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ವೈದ್ಯರಾದ ಬೆವಿನ್ ಡಿಸಿಲ್ವಾ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ತುಂಬಾ ಧನ್ಯವಾದಗಳು. ಫಸ್ಟ್ ಆಫ್ ಆಲ್, ಮೆಡಿಕಲ್ ಎಮರ್ಜೆನ್ಸಿ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯು ತಿಳಿದುಕೊಳ್ಳಲೇಬೇಕು. ಯಾಕಂತಂದ್ರೆ ಏನಾದರೂ ಒಂದು ಎಮರ್ಜೆನ್ಸಿ ಆಯಿತು ಅಂತಂದ್ರೆ ಆ ಕ್ಷಣದಲ್ಲಿ ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸಬಹುದು. ತಮ್ಮ ಪ್ರಕಾರ ಯಾವೆಲ್ಲ ಮೆಡಿಕಲ್ ಎಮರ್ಜೆನ್ಸಿ ಇದಾವೆ? ಎಮರ್ಜೆನ್ಸಿ ಒಂದು ಅಕಸ್ಮಾತ್ ಆಗಿ ಯಾವ್ದು ಆಗುತ್ತೆ ಅದು ಒಂದು ಎಮರ್ಜೆನ್ಸಿನೇ. ಇವಾಗ ಒಂದು ಚಿಕ್ಕ ಕಟ್ಟು ಕೂಡ ಇರ್ಬೋದು, ಒಂದು ಕಾರ್ಡಿಯಕ್ ಅರೆಸ್ಟ್ ಕೂಡ ಇರ್ಬೋದು. ಕಾರ್ಡಿಯಕ್ ಅರೆಸ್ಟ್ ಅಂದರೆ ಹೃದಯ ಇದು ಬೀಟಿಂಗ್ ಇದು ಸ್ಟಾಪ್ ಆಯಿತು, ಅಷ್ಟುವರೆಗೆ ರೇಂಜ್ ಇದೆ. ಆ ರೇಂಜಲ್ಲಿ ಯಾವುದಾದ್ರೂ ವಿಷಯದಲ್ಲಿ ಇದು ಕಮ್ಯುನಿಟಿಯಲ್ಲಿ ಅಂದರೆ ಸೊಸೈಟಿಯಲ್ಲಿ ಅವರಿಗೆ ಮ್ಯಾನೇಜ್ ಮಾಡೋಕ್ಕೆ ಆಗದ ವಸ್ತು ಇದು ಹಾಸ್ಪಿಟ್ಲಿಗೆ ತರಬೇಕಾದಾಗೆ ಅಂತ ಇರುತ್ತೆ. ಜನರು ಏನು ತಿಳ್ಕೊಳ್ಬೇಕಂದ್ರೆ, ಒಂದು ಕಾರ್ಡಿಯಕ್ ಅರೆಸ್ಟ್ ಒಂದು ಇಂಪಾರ್ಟೆಂಟ್, ಏಕೆಂದರೆ ಅದರಲ್ಲಿ ತುಂಬ ಯಂಗ್ ಲೈಫ್ ಇದು ಲಾಸ್ ಆಗ್ತಾ ಇದೆ. ಇವಾಗ ನೋಡಿದರೆ ನೀವು ಪೇಪರಲ್ಲಿ ಕೂಡ ನೋಡಿರ್ಬೋದು, ಇವಾಗ 40-45 ಇಯರ್ಸ್ ಅವನು ಸಡನ್ ಆಗಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಜಿಮ್ಮಿಗೆ ಹೋದರು, ಹೀಗೆ ಆದದ್ದು, ಮತ್ತು ಸಡನ್ ಆಗಿ ಕಾರ್ಡಿಯಕ್ ಅರೆಸ್ಟ್ ಆದದ್ದು, ಹಾಸ್ಪಿಟ್ಲಿಗೆ ಬರುವಾಗ ಬ್ರಾಡ್ ಡೆಡ್ ಅಂತ ಪ್ರೊನೌನ್ಸ್ ಆಯಿತು. ಇಂಥದ್ದು ಪರಿಸ್ಥಿತಿಯಲ್ಲಿ ಆ ಸ್ಟೇಜಲ್ಲಿ ಎಲ್ಲಿ ಅಂತ ಜಿಮ್ ಇರಲಿ, ಇಲ್ಲ ಪ್ಲೇಗ್ರೌಂಡಲ್ಲಿ ಇರಲಿ, ಇಲ್ಲ ಮನೆಯಲ್ಲಿರಲಿ, ಇಲ್ಲ ಆಫೀಸಲ್ಲಿರಲಿ, ಅವರಿಗೆ ಯಾರೋ ಒಂದು CPR ಅಂಥದ್ದು ಒಂದು ಚೆಸ್ಟ್ ಕಂಪ್ರೆಷನ್ಸ್ ಏನೋ ಮಾಡಿಕೊಂಡು ಹಾಸ್ಪಿಟಲ್ ತನಕ ತಂದರೆ ಅದರಲ್ಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಏಕೆಂದರೆ ಆ ಪ್ರಾಣ ಅದು ಹಾರ್ಟ್ ಬೀಟನ್ನು ಮೇಂಟೈನ್ ಮಾಡಿದರೆ ಬ್ರೈನಿಗೆ ಸರ್ಕ್ಯುಲೇಷನ್ ಮೇಂಟೈನ್ ಆಗಿರುತ್ತೆ. ಅದು ಅಷ್ಟುವರೆಗೆ ನಮಗೆ ಬರುವಾಗ ಆ ಪೇಷಂಟಿಗೆ ಪುನಃ ರಿಕವರ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಆ ಟೈಮಲ್ಲಿ. ಸೊ ಈ ವಿಷಯ ಸ್ವಲ್ಪ ಈ ತಿಳುವಳಿಕೆ ಇರಬೇಕು ಪಬ್ಲಿಕಲ್ಲಿ. ಏಕೆಂದರೆ ಜನರು ತುಂಬ ಈಗ ಐಸ್ ಡೊನೇಟ್ ಮಾಡ್ತಾರೆ, ಇಲ್ಲದ್ರೆ ಆರ್ಗನ್ಗೆ ಪ್ಲಜ್ ಮಾಡ್ತಾರೆ. ಬಟ್ ಇದು ಒಂದು ಸ್ಕಿಲ್, ಚಿಕ್ಕ ಸ್ಕಿಲ್, CPR ಇದು ಒಂದು ಸ್ಕಿಲ್. ಅದು ಒಂದು ಕಲಿತ್ರೆ ತುಂಬ ಪ್ರಾಣ ಅವರು ತತ್ಕ್ಷಣ ಉಳಿಸ್ಬೋದು. ಅದು ಉಳಿಸಿ ಈ ನಮಗೆ ಎಮರ್ಜೆನ್ಸಿ ಅವರಿಗೆ ಸ್ವಲ್ಪ ಚಾನ್ಸ್ ಕೊಡ್ಬೋದು. ಅದು ಉಳಿಸಿ ಅವರಿಗೆ ವಾಪಸ್ ಕಮ್ಯುನಿಟಿಯಲ್ಲಿ ಕಳಿಸ್ತದಂತೆ. ಮೆಡಿಕಲ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ನ ಅಗತ್ಯ ಹಾಸ್ಪಿಟಲ್ನಲ್ಲಿ ಎಷ್ಟಿರುತ್ತೆ? ಇವಾಗ ಪ್ರತಿಯೊಂದು ಹಾಸ್ಪಿಟಲಲ್ಲಿ ಒಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇದ್ದೇ ಇರುತ್ತೆ. ಈಗ ಮೊದಲಿನ ಟೈಮಲ್ಲಿ ಹೋದರೆ ನಿಮಗೆ ಒಂದು ಕ್ಯಾಶುಯಾಲಿಟಿ ಅಂತ ವರ್ಡ್ ಕೇಳಿರ್ಬೋದು ನೀವು. ಕ್ಯಾಶುಯಾಲಿಟಿ ಯಾಕೆ ಆ ವರ್ಡ್ ಬಂತು? ಇವಾಗ ಒಂದು ಹಾಸ್ಪಿಟ್ಲಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಜನ ಬರ್ತಾರೆ, ಒಂದು ಕ್ಯಾಶುವಲ್ ಆಗಿ ಅಟೆಂಡ್ ಆಗ್ತಾರೆ. ಸೊ ದಿಸ್ ಕ್ಯಾಶುವಲ್ ಅಟೆಂಡೀಸ್ ಅದು, ಮತ್ತು ಟ್ರೂ ಕ್ಯಾಶುಯಾಲಿಟೀಸ್ ಅಂದರೆ ಒಂದು ಅಪಘಾತ ಆಯಿತು, ಇಲ್ಲಾಂದರೆ ಹೈಟಿಂದ ಯಾರು ಬಿದ್ದರು, ಇಲ್ಲ ಅವರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಯಿತು, ಇಲ್ಲಾಂದರೆ ಒಂದು ಸ್ಟ್ರೋಕ್ ಅಂಥದ್ದು ಸಿಚುವೇಶನ್ ಆಯಿತು, ಅಂಥದವರಿಗೆ ಬರಲಿಕ್ಕೆ ಕೂಡ ಅದು ಕ್ಯಾಶುಯಾಲಿಟೀಸ್ ಆಗುತ್ತೆ. ಸೊ ಅಂಥದ್ದು ಕೂಡ ಬರಲಿಕ್ಕೆ ಒಂದು ಏರಿಯಾ ಡೆಸಿಗ್ನೇಟ್ ಮಾಡಿ ಇಟ್ಟದ್ದು. ಅದು ಗ್ರೋ ಆಗಿ 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 ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಆಗಿದೆ. ಇಟ್ ಹ್ಯಾಸ್ ಬಿಕಮ್ ಅ ಕಂಪ್ಲೀಟ್ ಸೈನ್ಸ್ ನಾವು. ಏಕೆಂದರೆ ಫಸ್ಟಲ್ಲೇ ಒಂದು ಚಾನ್ಸ್ ಸಿಗದಿದ್ರೆ ಪೇಷಂಟಿಗೆ ಸ್ವಲ್ಪ ಯಾವುದೊಂದು ಬಯಾಲಜಿಕಲ್ ಪ್ರೊಸೆಸ್ ನಡೀತಾ ಇರುತ್ತೆ, ಒಂದು ಪ್ರಾಕೃತಿಕವಾಗಿ ಒಂದು ಪ್ರೊಸೆಸ್ ನಡೀತಾ ಇದೆ, ಡೆತ್ ಇರಲಿ ಯಾವುದರಲ್ಲಿ ಪ್ರೊಸೆಸ್ ನಡೀತಾ ಇರುತ್ತೆ, ಅದರಲ್ಲಿ ಸ್ವಲ್ಪ ನಮಗೆ ಟೈಮ್ ಆಚೆ ಈಚೆ ಸ್ವಲ್ಪ ಟೈಮ್ ಇನ್ಕ್ರೀಸ್ ಮಾಡಿ ಬೇರೆ ಏನೋ ಇಂಟರ್ವೆನ್ಷನ್ಗೆ ಒಂದು ಚಾನ್ಸ್ ಆದರೂ ಕೊಡ್ಬೋದು. ಅದಕ್ಕೆ ಎಮರ್ಜೆನ್ಸಿದು ಇಂಪಾರ್ಟೆನ್ಸ್ ಇದೆ. ಪ್ರತಿಯೊಂದು ಹಾಸ್ಪಿಟ್ಲಿಗೆ ಅದು ಅಗತ್ಯ ಇದೆ. ಆಸ್ ಅ ಫುಲ್ ಸಿಸ್ಟಮ್ ಅಕ್ರಾಸ್ ಸಿಟೀಸ್, ಅಕ್ರಾಸ್ ಕಂಟ್ರೀಸ್ ಅದು ಕೂಡ ಡೆವಲಪ್ ಆಗ್ತಾ ಇದೆ. ಆಂಬ್ಯುಲೆನ್ಸಸ್ ಅದೆಲ್ಲ ಎಕ್ಸ್ಟೆಂಡ್ಸ್ ಎಮರ್ಜೆನ್ಸಿ ಕೇರ್ ಟು ದ ಹೌಸ್ ಆಫ್ ದ ಪೇಷಂಟ್, ಅಷ್ಟು ತನಕ ಹೋಗ್ಬೋದು. ಓಕೆ ಡಾಕ್ಟರ್, ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಪಬ್ಲಿಕ್ ಇಂದ ಫೇಸ್ ಮಾಡಬೇಕಾಗಿರುವಂತಹ ಚಾಲೆಂಜಸ್ಗಳ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ನಾವು ಆಂಬ್ಯುಲೆನ್ಸಿಗೆ ಕರಿಬೇಕು. ಅಂದರೆ ಅದಕ್ಕೆ ನಮ್ಮದು ಎಮರ್ಜೆನ್ಸಿ ನಂಬರ್ಸ್ ವಿ ಶುಡ್ ನೋ. ಇವಾಗ ನಿಮ್ಮದು 108 ಇರುತ್ತೆ, ನಮ್ಮ ಹಾಸ್ಪಿಟಲ್ಗೆ ನೋಡಿದರೆ 4962 4962 ಅಂಥದ್ದೊಂದು ಈಸಿ ಟು ರಿಮೆಂಬರ್ ನಂಬರ್ಸ್ ಇರುತ್ತೆ. ಯು ಶುಡ್ ಸೇವ್ ದಮ್ ಇನ್ ದಿಯರ್ ಫೋನಲ್ಲಿ ಸೇವ್ ಮಾಡಿ, ಆಸ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಈಸಿ ಟು ರಿಮೆಂಬರ್, ICE ನಂಬರ್ಸ್ ಅಂತ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ ನಿಮ್ಮದು ನಂಬರ್ ಸ್ವಲ್ಪ ಲೋಡ್ ಮಾಡಿ ಇಡಿ.
ಆ ಟೈಮಲ್ಲಿ ಏನೋ ಸಿಚುವೇಶನ್ ಏನಾದರೆ ಯು ಕ್ಯಾನ್ ಕ್ವಿಕ್ಲಿ ಡಯಲ್, ಎಲ್ಲ ಹತ್ರ ಫೋನ್ಸ್ ಇರುತ್ತೆ ಇವಾಗ. ಸೊ ಡಯಲ್ ಮಾಡಿ ಅದೊಂದು ಕಾಲ್ ಫಾರ್ ಹೆಲ್ಪ್ ಫಸ್ಟ್. ಸೊ ಅದು ಹೆಲ್ಪ್ ಇಸ್ ಆನ್ ದ ವೇ ಅಂತ ಅದು ಈಗ ಹೆಲ್ಪ್ಗೋಸ್ಕರ ಒಂದು ಆ್ಯಂಬುಲೆನ್ಸ್ ಬರ್ತಾ ಇದೆ ಅಂತ ಆಯಿತು. ಸೊ ಆ ಸ್ಟೇಟಲ್ಲಿ ನಿಮಗೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ, ಆ ಟೈಮಲ್ಲಿ ಪೇಷಂಟ್ ಕಾನ್ಷಿಯಸ್ ಇದೆಯಾ ಇಲ್ವಾ ಅಂತ ಒಂದು ನೋಡಬೇಕು. ಅಪಘಾತ ಏನೋ ಸಿಚುವೇಶನ್ ಆದರೆ ಅವರಿಗೆ ಇಮಿಡಿಯೇಟ್ ಮೂವ್ ಮಾಡಿಕೊಡ್ದು. ಯಾಕೆಂದರೆ ಅವರು ಮೂವ್ ಮಾಡಿದರೆ ಒಂದೆರಡು ಸ್ಪೈನ್ದು ಇಂಜರಿ ಆಗಿರ್ಬೋದು, ಇಲ್ಲ ಹೆಡ್ ಇಂಜರಿ ಏನೋ ಆದರೆ ಅದು ಸ್ಪೈನ್ ಮೂವ್ ಆದರೆ ಅದು ಫುಲ್ ಪ್ಯಾರಲೈಸಿಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಪೇಷಂಟಿಗೆ. ಸೊ ಆ ಸ್ಟೇಟಿಗೆ ಬರಬಾರ್ದು ಅಂತ ಹೇಳಿ ಫಸ್ಟು ಒಂದು ಸ್ಟೇಟಸ್ ಚೆಕ್ ಮಾಡಬೇಕು ಪೇಷಂಟಿದ್ದು, ಹೆಂಗೆ ಇದೆ ಪೇಷಂಟ್ ಅಂತ. ಜಸ್ಟ್ ವೇಕಪ್ ದ ಪೇಷಂಟ್ ಆ್ಯಂಡ್ ಸಿ ಆರ್ ಯು ಓಕೆ. ಪೇಷಂಟ್ ಓಕೆ ಮಾತಾಡಲಿಕ್ಕೆ ಇದ್ದರೆ ದಟ್ ಇಸ್ ಅ ವೆರಿ ಗುಡ್ ಥಿಂಗ್. ಮಾತಾಡಿದ್ದೆ ಪೇಷಂಟ್ ಒಂದ್ಸಲ ನಮಗೆ ಅದರಲ್ಲಿ ಅರ್ಥ ಆಗುತ್ತೆ ಅವರಿದು ಬ್ರೈನ್ ಇಸ್ ಇಂಟ್ಯಾಕ್ಟ್, ಏನೋ ನಮಗೆ ಏನೋ ಶ್ವಾಸ ಬರ್ತಾ ಇದೆ ಮತ್ತು ಅವರಿಗೆ ಟಂಗ್ ಮೇಲೆ ಕಂಟ್ರೋಲ್ ಇದೆ, ಅಷ್ಟು ಒಳ್ಳೆಯದು. ಮತ್ತು ಅವರಿಗೆ ಕೇಳಬೇಕು, ಇವಾಗ ನಿಮಗೆ ಎಲ್ಲಿ ನೋವಿದೆ, ಏನಾದರೂ ಕೈಕಾಲು ಅಲ್ಲಾಡಿಸ್ಬೋದಾ ಅಂಥದ್ದು ಸಿಚುವೇಶನ್ ಇದ್ದರೆ ಅವರಿಗೆ ಎತ್ಕೊಂಡು ಆ ಅಪಘಾತ ಆದ ಜಾಗದಿಂದ ಸ್ವಲ್ಪ ದೂರ ತರಲಿಕ್ಕೆ ಆ ಸ್ಟೇಟಲ್ಲಿ ಮಾತ್ರ ಟ್ರೈ ಮಾಡಬೇಕು, ಅದರ ಮುಂಚೆ ಟ್ರೈ ಮಾಡಬಾರ್ದು. ಇವಾಗ ಅಪಘಾತದ ಟೈಮಲ್ಲಿ ಏನೆಲ್ಲ ವಿಷಯ ಇರುತ್ತೆ, ಒಂದು ವೆಹಿಕಲ್ ಒಂದು ಕ್ರ್ಯಾಶ್ ಆಗಿರುತ್ತೆ, ಫ್ಯೂಯಲ್ ಲೀಕೇಜ್ ಇರ್ಬೋದು, ಒಂದು ಎಲೆಕ್ಟ್ರಿಕಲ್ ಇಶ್ಯೂ ಏನೋ ಇರ್ಬೋದು, ಅದರಲ್ಲಿ ಒಂದು ಪೇಷಂಟ್ ಫೇಂಟ್ ಆಗಿರ್ಬೋದು. ಸೊ ನಾವು ಅಲ್ಲಿ ಇಮಿಡಿಯೇಟ್ಲಿ ಹೋಗೋ ಮೊದಲು ಒಂದ್ಸಲ ಸುತ್ತಮುತ್ತ ನೋಡಿ, ಒಂದ್ಸಲ ಸರೌಂಡಿಂಗ್ಸ್ ಎಲ್ಲ ಸೇಫ್ ಆಗಿದೆಯಾ ಅದಂತೂ ನೋಡಬೇಕು ನಾವು ಇಂಟರ್ವೆನ್ ಮಾಡುವ ಮೊದಲು. ಮತ್ತು ಅಷ್ಟು ಟೈಮಲ್ಲಿ ನಾವು ಪೇಷಂಟಿಗೆ ಜಸ್ಟ್ ಮಾತಾಡಿ ಅವ್ರದ್ದು ಅಂಡರ್ಸ್ಟ್ಯಾಂಡ್ ಮಾಡಿ ಏನು ಆಯ್ತಂತ ಆ ಇನ್ಫಾರ್ಮೇಷನ್ ವಾಪಸ್ ಆ್ಯಂಬುಲೆನ್ಸಿಗೆ ಕೊಟ್ಟರೆ ಅವರಿಗೆ ಸ್ವಲ್ಪ ಇನ್ನೂ ಪ್ರಿಪೇರ್ಡ್ ಆಗ್ತಾರೆ. ಆ ಪೇಷಂಟ್ ಕಾನ್ಷಿಯಸ್ ಇದೆ, ಇಲ್ಲ ಪೇಷಂಟಿಗೆ ಅನ್ಕಾನ್ಷಿಯಸ್ ಆಗಿದೆ, ಅದರ ಪ್ರಕಾರ ಅವರು ಕೂಡ ಬ್ಯಾಕ್ ಇನ್ಫಾರ್ಮೇಷನ್ ಕಳಿಸ್ತಾರೆ ಹಾಸ್ಪಿಟ್ಲಿಗೂ, ಇಲ್ಲಾಂದರೆ ಅವರ ಆಪರೇಟರಿಗೆ ಕಳಿಸ್ತಾರೆ ಮತ್ತು ಹೇಳ್ತಾರೆ ದಿಸ್ ಇಸ್ ದ ಸ್ಟೇಟಸ್ ಆಫ್ ದ ಪೇಷಂಟ್ ಅಂತ ಹೇಳಿ. ಅಲ್ಲಿ ಬರುವಾಗ ಅವ್ರದ್ದು ಆ್ಯಕ್ಷನ್ ಸ್ವಲ್ಪ ಪ್ರೀಪ್ಲ್ಯಾಂಡ್ ಆಗಿ ಮಾಡ್ಬೋದು. ಸೊ ಪಬ್ಲಿಕ್ಕಿಗೆ ಇಂಪಾರ್ಟೆನ್ಸ್ ಐ ವಿಲ್ ಸೇ, ಇದು ಎಮರ್ಜೆನ್ಸಿಗೆ ಇಂಪಾರ್ಟೆನ್ಸ್ ಅವರಿಗೆ ಕಮ್ಯುನಿಟಿಯಲ್ಲಿ ಯಾವುದೆಲ್ಲ ಇದೆ, ಯಾವೆಲ್ಲ ಫೆಸಿಲಿಟೀಸ್ ಇದೆ, ನಿಯರೆಸ್ಟ್ ಹಾಸ್ಪಿಟಲ್, ಎಮರ್ಜೆನ್ಸಿ ನಂಬರ್ಸ್, ಅವೈಲಬಿಲಿಟಿ ಆಫ್ ಆ್ಯಂಬುಲೆನ್ಸ್, ಅಂಥದ್ದೆಲ್ಲ ಪಬ್ಲಿಕ್ ನೋಡಿಕೊಂಡ್ರೆ ಒಂದು ಅಟ್ಲೀಸ್ಟ್ ಒಂದು ಫಸ್ಟ್ ಸ್ಟೆಪ್ಪಾಗೆ ಅವ್ರ ಹೆಲ್ಪ್ ಅಷ್ಟುವರೆಗೆ ಬಂದಿರುತ್ತೆ. ಮತ್ತು ಅವರು ಪೇಷಂಟ್ ಹತ್ರ ಒಂದು ಸಲ ಏನಾದರೂ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ನೀವು ವಾಪಸ್ ಅದು ಇನ್ಫಾರ್ಮೇಷನ್ ಕೊಡುವಾಗ ನಮಗೆ ಕೂಡ ಸ್ಟೇಟಸ್ ಗೊತ್ತಾಗುತ್ತೆ. ಸೊ ಈ ಸ್ಟೇಟಲ್ಲಿ ನಾವು ಫಸ್ಟ್ ಸ್ಟೇಜಲ್ಲಿ ಹೀಗೆ ಮ್ಯಾನೇಜ್ ಮಾಡಬೇಕು. ಅದರಲ್ಲಿ ಏನು ಡೋಂಟ್ ಟ್ರೈ ಟು ಚೇಂಜ್ ಎನಿಥಿಂಗ್. ಇವಾಗ ಕೆಲವರಿಗೆ ಇರುತ್ತೆ ಸ್ವಲ್ಪ ನೀರು ತಾಪ ಕೊಡುವ ಅಂತ ಇರುತ್ತೆ, ನಾವು ನೀರು ತಾಪ ಕೊಡುವ ಅಂತ ಕೊಡ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ಏನಾಗುತ್ತೆ, ಹೆಡ್ ಇಂಜರಿ ಆಗಿದೆ ಅಂತ ಎನಿಸ್ಕೊಳ್ಳಿ, ಅದರ ನಂತರ ಅವನಿಗೆ ಒಂದು ಫಿಟ್ಸ್ ಬಂದುಬಿಟ್ಟದು. ಸೊ ಫಿಟ್ಸ್ ಬಂದರೆ ಮತ್ತೆ ಅದು ನೀರು ಕೊಟ್ಟದ್ದು ಅದು ಎಂಜಲೆಲ್ಲ ಹೋಗಿ ಒಳಗೆ ಲಂಗ್ಸಲ್ಲಿ ಹೋದರೆ ಮತ್ತೆ ಅದು ನಿಮೋನಿಯಾದ ಕಾಟ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಫ್ಯೂ ಥಿಂಗ್ಸ್. ಅದು ಮಾಡಿಕೊಡ್ದು ಆ ಟೈಮಲ್ಲಿ ಜಸ್ಟ್ ಪೇಷಂಟ್ಗೆ ಒಂದು ಮಾತು ಮತ್ತು ಅವರದ್ದು ವಾತಾವರಣ ಮತ್ತು ಅವರದ್ದು ಇದು ಏನು ಹೇಳ್ತಾರೆ ಸಿಚುವೇಶನ್ ನೋಡಿ ಆ ಪ್ರಕಾರ ನೀವು ಯು ಶುಡ್ ಫಸ್ಟ್ ಕಾಲ್ ಫಾರ್ ಹೆಲ್ಪ್ ಆ್ಯಂಡ್ ದೆನ್ ಟ್ರೈ ಟು ಅಸರ್ಟನ್ ದ ಸ್ಟೇಟಸ್. ಅಂದರೆ ನೀವೇನು ಮಾಡಿ ಅಂತ ನಾನು ಒಂದು ಲಿಸ್ಟ್ ಕೊಡಲ್ಲ, ನಾನು ಈ ಸ್ಟೆಪ್ ಮಾಡಿ. ಏಕೆಂದರೆ ಅವರಿಗೆ ಈಗ ಕಾಲ್ ಸೆಂಟರ್ಸ್ ಮೋಸ್ಟ್ ಆಫ್ ದ ಟೈಮ್ ಇವಾಗ ಟೆಕ್ನಾಲಜಿ ಸ್ವಲ್ಪ ಇಂಪ್ರೂವ್ ಆಗಿದೆ, ನಮ್ಮದು ಕಾಲ್ ಸೆಂಟರ್ಸ್ ಇದ್ದಾವೆ ಎಮರ್ಜೆನ್ಸಿಗೆ, ಅಲ್ಲಿ ಡಿಸ್ಪ್ಯಾಚ್ ಯಾರು ಮಾಡ್ತಾರಲ್ಲ ಅವರು ಕಾಲ್ ರಿಸೀವ್ ಮಾಡ್ತಾರೆ. ಪೇಷಂಟ್ದು ಸ್ಟೇಟಸ್ ಅಪ್ಡೇಟ್ ಮಾಡಿದರೆ ಇವಾಗ ನೀವು ಇದು ಮಾಡಿ ಅಂತ ಹೇಳ್ತಾರೆ. ಸೊ ಅದು ಒಂದು ಅಡ್ವಾಂಟೇಜ್ ಇರುತ್ತೆ. ಸೊ ಅದಕ್ಕೆ ಪ್ರತಿಯೊಂದು ಸಿಚುವೇಶನ್ ಬೇರೆ ಬೇರೆ ಇರುತ್ತೆ, ಪ್ರತಿಯೊಂದು ಪರ್ಸನ್ದು ಸಿಚುವೇಶನ್ ಬೇರೆ ಬೇರೆ ಇರುತ್ತೆ. ಒಂದು ಅಪಘಾತ ಇನ್ನೊಂದು ಅಪಘಾತಕ್ಕೆ 100% ಮ್ಯಾಚ್ ಆಗೋದಂತ ಯಾವುದು ಅಗತ್ಯ ಇಲ್ಲ. ಸೊ ಆ ಟೈಮಲ್ಲಿ ನಾವು ಇಟ್ ಇಸ್ ಬೆಟರ್ ದಟ್ ಇನ್ವಾಲ್ವ್ ದಿ ಆಂಬ್ಯುಲೆನ್ಸ್ ಸರ್ವಿಸ್ ಮತ್ತು ಅವ್ರ ಹತ್ರ ಮಾತಾಡಿ ಅವರು ಡಿಸ್ಪ್ಯಾಚರ್ ರಿಲೇಟೆಡ್ ಅಡ್ವೈಸ್ ವಿಲ್ ಬಿ ಗಿವನ್. ಸೊ ಆ ಅಡ್ವೈಸ್ ಫಾಲೋ ಮಾಡಿ ಇಟ್ ವಿಲ್ ಬಿ ಬೆಟರ್ ಫಾರ್ ದ ಪೇಷಂಟ್. ಓಕೆ ಡಾಕ್ಟರ್, ತಾವು ಹೇಳಿದ್ರಿ ಯಾವಾಗ ಕರೆ ಮಾಡಬೇಕು ಅನ್ನೋದನ್ನ. ಕರೆ ಮಾಡಿದ ನಂತರದಲ್ಲಿ ಹಾಸ್ಪಿಟಲಲ್ಲಿ ಏನೆಲ್ಲ ಆಗುತ್ತೆ ಆ ಕ್ಷಣಕ್ಕೆ? ಸೊ ಫಸ್ಟ್ ಏನಾಗುತ್ತೆ, ಪೇಷಂಟ್ ಬಂದು ಇದು ಲೆಟ್ಸ್ ಸೇ ಆಂಬ್ಯುಲೆನ್ಸ್ ಬಂದು ನಿಂತಿತ್ತು. ಈಗ ಆಂಬ್ಯುಲೆನ್ಸಿಂದ ಬಂದದ್ದು ಪೇಷಂಟ್ ಒಂದು ಪ್ರಯಾರಿಟಿ ಇರುತ್ತೆ. ಆಂಬ್ಯುಲೆನ್ಸಲ್ಲಿ ಬಂದಿದೆ, ಏಕೆಂದರೆ ಪ್ರೀ ಇನ್ಫಾರ್ಮೇಷನ್ ಯೂಶಲಿ ಎಮರ್ಜೆನ್ಸಿಗೆ ಇರುತ್ತೆ, ಇಂಥ ಪೇಷಂಟ್ ಬರ್ತಾ ಇದೆ ಅಂತ ಅವ್ರು ಪ್ರಿಪೇರ್ಡ್ ಆಗಿರ್ತಾರೆ. ಅಂಥದ್ದು ಪೇಷಂಟ್ ಫಾಸ್ಟ್ ಟ್ರ್ಯಾಕ್ ಆಗಿ ಒಳಗೆ ಹೋಗ್ತದೆ ಯೂಶಲಿ. ಸೇಮ್ ಟೈಮಲ್ಲಿ 3-4 ಜನ ಹಂಗೆ ಬೇರೆ ಪೇಷಂಟ್ ಇದ್ದರೂ ಕೂಡ ಅವರದ್ದು ಯಾರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಅಂದರೆ ಅವ್ರದ್ದು ಕಂಡೀಷನ್ ಯಾವಾಗ ಬೇಗ ಡಿಟ್ಯೂರೇಟ್ ಆಗ್ಬೋದು. ಅಂದರೆ ಇವಾಗ ಚೆಸ್ಟ್ ಪೇನಲ್ಲಿ ಬಂದಿದ್ದಾರೆ, ಅದಕ್ಕೆ ಪ್ರಯಾರಿಟಿ 1 ಸಿಗುತ್ತೆ. ಫಿಟ್ಸ್ ಹಾಕ್ಕೊಂಡು ಬಂದಿದೆ, ಪ್ರಯಾರಿಟಿ 1 ಸಿಗುತ್ತೆ. ಇವಾಗ ಪೇಷಂಟ್ಗೆ ಒಂದು ಆ್ಯಂಕಲ್ ಸ್ಪ್ರೇನ್ ಬಂದಿದೆ, ಬರೀ ಒಂದು ಮೊಣಕಾಲಿಗೆ ಒಂದು ನೋವಾಗಿದೆ. ಸೊ ಅಂಥ ಸಿಚುವೇಶನ್ ಬಂದರೆ ಅದು ಪ್ರಯಾರಿಟಿ 3-4ಗೆ ಹೋಗುತ್ತೆ, 3 ಪ್ರಯಾರಿಟಿ ಹೋಗುತ್ತೆ. ಸೊ ಹಂಗೆ ನಾವು ಪ್ರಯಾರಿಟೀಸ್ ಅಡ್ಜಸ್ಟ್ ಮಾಡೋದು. ಸೊ ಅದು ಪ್ರಯಾರಿಟಿ ಸ್ಕೇಲ್ ಅಂತ ಒಂದು ಇರುತ್ತೆ, ದಟ್ ಈಸ್ ಕಾಲ್ಡ್ ಅಸ್ ಟ್ರಿಯಾಜ್. ಅಂಥದ್ದು ಫಂಕ್ಷನಿಗೆ ಟ್ರಿಯಾಜ್ ಅಂತ ಹೆಸರು.
ಸೊ ಎಲ್ಲ ಬಂದ ಪೇಷಂಟಿಗೆ ನಾವು ಆ್ಯಸ್ ಪರ್ ದಿಯರ್ ಪ್ರಯಾರಿಟಿ, ಏಕೆಂದರೆ ಅಲ್ಲಿ ಯಾರು ಎಮರ್ಜೆನ್ಸಿ ಈಸ್ ಅನ್ ಈಕ್ವಲೈಸರ್, ನಾನು ಅದು ಒಂದು ಹೇಳ್ತೇನೆ. ಏಕೆಂದರೆ ಕಮ್ಯುನಿಟಿಯಲ್ಲಿ ಯಾವುದಾಗಲಿ, ಯಾರು ದೊಡ್ಡ ಮನುಷ್ಯ ಆಗಲಿ ಚಿಕ್ಕ ಮನುಷ್ಯ ಆಗಲಿ, ಎಮರ್ಜೆನ್ಸಿ ಬರುವಾಗ ಒಂದು ಈಕ್ವಲೈಸರ್ ಅದು. ಏಕೆಂದರೆ ಆ ಟೈಮಲ್ಲಿ ಯುವರ್ ಪ್ರಯಾರಿಟಿ ಇಸ್ ಯುವರ್ ಡಿಸೀಸ್ ಇಸ್ ಯುವರ್ ಪ್ರಯಾರಿಟಿ. ಯಾವುದು ಸಿಚುವೇಶನ್ ನಿಮಗೆ ಬಂದಿದೆ, ಯಾವುದು ಪ್ರಾಬ್ಲಮ್ ಬಂದಿದೆ, ಅದು ಪ್ರಯಾರಿಟಿ ಆಗುತ್ತೆ. ಸೊ ಅದರ ಪ್ರಕಾರ ವಿ ವಿಲ್ ಟೇಕ್ ದಿ ಆಕ್ಷನ್ಸ್. ಸೊ ಟ್ರಯಾಜ್ ಆದ ನಂತರ ಪೇಷಂಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಂದು ಡಿಸ್ಟ್ರಿಬ್ಯೂಷನ್ ಹೋಗೋದು ರಿಸಸಿಟೇಷನ್ ಏರಿಯಾ. ರಿಸಸಿಟೇಷನ್ ಏರಿಯಾ ಅಂದರೆ ಅದು ತೀವ್ರವಾಗಿ ಗಾಯ ಆಗಿದೆ, ಇಲ್ಲ ಕಾರ್ಡಿಯಕ್ ಅರೆಸ್ಟ್ ಆಗಿದೆ, ಇಲ್ಲ ಕಂಡೀಷನ್ ಟೈಮಲ್ಲಿ ನಮಗೆ ಟೈಮ್ ಲಾಸ್ ಆದರೆ ಅಲ್ಲಿ ಪೇಷಂಟಿಗೆ ಏನೋ ಅಪಾಯ ಬರಬಹುದು. ಅದು ಹಾರ್ಟ್ ಅಟ್ಯಾಕಲ್ಲಿ ಇರ್ಬೋದು, ಫಿಟ್ಸಲ್ಲಿ ಇರ್ಬೋದು, ಸ್ಟ್ರೋಕಲ್ಲಿರ್ಬೋದು. ಅಂಥ ಪೇಷಂಟಿಗೆ ಹೈ ಪ್ರಯಾರಿಟಿ ಕೊಟ್ಟು ನಾವು ಒಂದು ಪ್ರಯಾರಿಟಿ 1 ಏರಿಯಾ ರಿಸಸಿಟೇಷನ್ ಏರಿಯಾದಲ್ಲಿ ಮ್ಯಾನೇಜ್ ಮಾಡ್ತೇವೆ. ಉಳಿದದ್ದೆಲ್ಲ ಪೇಷಂಟ್ಸಿಗೆ ನಾವು ಅವರ ಪ್ರಯಾರಿಟಿ ಪ್ರಕಾರ ಯಾವುದು ಕಂಡೀಷನ್ ನಿಮಗೆ ಲಿಂಬ್ ಲಾಸ್ ಆಗ್ಬೋದು, ಇಲ್ಲ ಅದರಲ್ಲಿ ನೋವು ಜಾಸ್ತಿ ಇರ್ಬೋದು, ಇಲ್ಲ ಪೇಷಂಟಿದು ಡಿಟೋರೇಷನ್ BP ಡೌನ್ ಆಗ್ತಾ ಬರ್ಬೋದು, ಅಂಥದವರಿಗೆ ಕೂಡ ನಾವು ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವರಿಗೆ ಟ್ರೀಟ್ಮೆಂಟ್ ಮಾಡೋದು. ಕ್ರಮೇಣ ಚಿಕ್ಕ ಚಿಕ್ಕ ವರ್ಷಕ್ಕೆ ಇದು ನೋಡ್ಕೊಳ್ತಾರೆ. ಸೊ ಅದು 3-4 ಜನ ಇರ್ತಾರೆ ಯಾವಾಗಲೂ ಡಿಪಾರ್ಟ್ಮೆಂಟಲ್ಲಿ, ಒಂದೇ ಜನ ಇರಲ್ಲ. ಇವಾಗ ಮೋಸ್ಟ್ ಸ್ಟ್ಯಾಂಡರ್ಡ್ ಎಮರ್ಜೆನ್ಸಿಯಲ್ಲಿ ನೋಡಿದರೆ 2-3 ಡಾಕ್ಟರ್ಸ್ ಇರ್ತಾರೆ ಯಾವಾಗಲೂ. ಸೊ ಒಬ್ಬರಿಗೆ ಪ್ರಯಾರಿಟಿ ಯಾರು ತಗೊಳ್ತಾರೆ, ಇನ್ನೊಂದು ಪ್ರಯಾರಿಟಿ ತಗೊಳ್ತಾರೆ. ಮೋರಲೆಸ್ ಈಕ್ವಲಿ ದೇ ವಿಲ್ ಬಿ ಟ್ರೀಟೆಡ್. ಬಟ್ ಏನಾಗುತ್ತೆ ಅಂದರೆ ಪ್ರಯಾರಿಟಿ ಆಲ್ವೇಸ್ ಇಸ್ ಗಿವನ್ ಟು ದ ಸಿಕ್ಕೆಸ್ಟ್. ಯಾರಿಗೆ ಜಾಸ್ತಿ ಕಾಯಿಲೆ ಇದೆ, ಇಲ್ಲ ಜಾಸ್ತಿ ಸೀರಿಯಸ್ನೆಸ್ ಅಲ್ಲಿ ಬಂದಿದ್ದಾರೆ, ಕ್ರಿಟಿಕಲ್ ಯಾರಿದ್ದಾರೆ ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಡೋದು. ಆನ್ ಅ ಡೈಲಿ ಬೇಸಿಸ್ ತಾವು ಫೇಸ್ ಮಾಡುವಂತಹ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಗ್ಗೆ, ಚಾಲೆಂಜಸ್ಗಳ ಬಗ್ಗೆ ಹೇಳೋದಾದ್ರೆ, ಒಂದು ಡಿಪಾರ್ಟ್ಮೆಂಟ್ಗೆ ಫುಲ್ ಡಿಸ್ಟರ್ಬ್ ಮಾಡುವಂಥದ್ದು ಸಿಚುವೇಶನ್ ಹೇಳಿದರೆ ಒಂದು ಕಾರ್ಡಿಯಕ್ ಅರೆಸ್ಟ್ ಸಿಚುವೇಶನ್. ಕಾರ್ಡಿಯಕ್ ಅರೆಸ್ಟ್ ಸಿಚುವೇಶನ್ ನಾನು ಯಾಕೆ ಡಿಸ್ಟರ್ಬ್ ಅಂದರೆ ಐ ಲವ್ ಟು ಕ್ವಾಲಿಫೈ ದಟ್ ವರ್ಡ್. ಒಂದು ನಾರ್ಮಲ್ ಆಗಿ ಒಂದು ಯಾರೋ ಅವರದ್ದು ಲೈಫ್ ನಾರ್ಮಲ್ ಆಗಿ ನಡೀತಾ ಇದೆ, ಸಡನ್ ಆಗಿ ಒಂದು ಚೆಸ್ಟ್ ಪೇನ್ ಬಂತು, ಕೊಲ್ಯಾಪ್ಸ್ ಆದರು. ಅದು ಹಾರ್ಟಿಂದ ಒಂದು ರಿದಮ್ ಚೇಂಜ್ ಆಗ್ಬೋದು, ಬ್ಲಡ್ ಸಪ್ಲೈ ಹಾರ್ಟಿಗೆ ಕಮ್ಮಿ ಆಗಿ ಅವರು ಫೇಂಟ್ ಆಗಿರ್ಬೋದು, ಹಾರ್ಟ್ ಬೀಟ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರ್ಬೋದು. ಅಂಥ ಸಿಚುವೇಶನ್ನಲ್ಲಿ ಬಂದ ಪೇಷಂಟಿಗೆ ನಾವು ವಿ ಹ್ಯಾವ್ ಟು ರಿಸಸಿಟೇಟ್ ದೆಮ್ ವಿದಿನ್ ಅ ಮ್ಯಾಟರ್ ಆಫ್ ಮಿನಿಟ್ಸ್. ಏಕೆಂದರೆ ಬ್ರೈನಿಗೆ ಬ್ಲಡ್ ಸಪ್ಲೈ ಬೇಕಾಗುತ್ತೆ. ಹಾರ್ಟ್ ಇಸ್ ಅ ಮಸಲ್ ಅಟ್ ದಿ ಎಂಡ್ ಆಫ್ ಇಟ್. ಅದು ರಿಸಸಿಟೇಟ್ ಮಾಡಿ ಅದು ಪುನಃ ಅದರದ್ದು ಫಂಕ್ಷನ್ ನಾವು ವಾಪಸ್ ತರಬಹುದು. ಬಟ್ ಬ್ರೈನಿಗೆ ಬ್ಲಡ್ ಸಪ್ಲೈ ಮೇಂಟೈನ್ ಮಾಡಬೇಕಾಗತ್ತೆ. ನಮ್ಮದು ಜಾಬ್ ಫುಲ್ಲು ಅದನ್ನು ಮೇಂಟೈನ್ ಮಾಡಲಿಕ್ಕಿರುತ್ತೆ. ಆ ಟೀಮಲ್ಲಿ ಏನಾಗುತ್ತೆ ಅಂದರೆ 2 ಜನ ಚೆಸ್ಟ್ ಕಂಪ್ರೆಷನ್ ಮಾಡಲಿಕ್ಕಿರ್ತಾರೆ. ಇನ್ನು ಏನಾದರೂ ಪರ್ಸನ್ ವಿಲ್ ಟೇಕ್ ಅದು ಏರ್ವೇ, ಅವರಿಗೆ ಇಂಟ್ಯೂಬೇಟ್ ಮಾಡಿ ಇಲ್ಲಿ ಟ್ಯೂಬ್ ಮಾಡಿ ಅದು ಏರ್ವೇ ಸೆಕ್ಯೂರ್ ಮಾಡ್ತಾರೆ. ಇನ್ನೊಬ್ಬರು ಡ್ರಗ್ಸ್ ಕ್ಯಾಲ್ಕುಲೇಟ್ ಮಾಡಿ ಅದರ ಪ್ರಕಾರ ಕರೆಕ್ಟ್ ಡೋಸಲ್ಲಿ ಡ್ರಗ್ಸ್ ಪುಷ್ ಮಾಡ್ತಾ ಇರ್ತಾರೆ. ಇನ್ನೊಬ್ಬರು ಶಾಕ್ ಮಾಡಲಿಕ್ಕೆ, ಅದು ಹಾರ್ಟ್ ಇದು ಮಾಡೋಕ್ಕೆ, ರಿದಮ್ ವಾಪಸ್ ಮಾಡೋಕ್ಕೆ, ಶಾಕ್ ಮಾಡಲಿಕ್ಕೆ ಅವ್ರು ರೆಡಿ ಇರ್ತಾರೆ. ಸೊ ಇದರಲ್ಲಿ ಟೀಮ್ ವರ್ಕ್ ತುಂಬ ಬೇಕಾಗುತ್ತೆ. ಸೊ ಈ ಟೈಮಲ್ಲಿ 5 to 6 ಮೆಂಬರ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ವಿಲ್ ಬಿ ಆರ್ಗನೈಸ್ಡ್ ರೌಂಡ್ ದಿಸ್ ಪೇಷಂಟ್. ಈ ಪೇಷಂಟ್ ರೌಂಡ್ ಆರ್ಗನೈಸ್ ಆಗ್ತಾರೆ. ಸೊ ಅಂಥ ಸಿಚುವೇಶನ್ ಇರುವಾಗ ಅದು ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನ್ ಮ್ಯಾನೇಜ್ ಮಾಡೋಕ್ಕೆ. ಇನ್ನೊಂದು ಸಿಚುವೇಶನ್ ನಾನು ಹೇಳೋದಾದರೆ ಪಾಲಿಟ್ರಾಮಾ, ಅಂದರೆ ಮೋರ್ ದೆನ್ 1 ಸಿಸ್ಟಮ್ ಇಸ್ ಇನ್ವಾಲ್ವ್ಡ್ ಇನ್ ದ ಇಂಜರಿ. ಇವಾಗ ಅದು ಕಾರ್ಡಿಯಕ್ ಅರೆಸ್ಟ್ ಒಂದು ವಿಷಯ ಆಯಿತು. ಸೊ ಇವಾಗ ಎನಿಸ್ಕೊಳ್ಳಿ, ಯಾರೋ ಒಂದು ಪಾಪ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ವಿಂಡೋ ಕ್ಲೀನ್ ಮಾಡ್ತಾ ಇದ್ದಾರೆ 5th floor 6th ಫ್ಲೋರಲ್ಲಿ. ಆ ಸ್ಟೇಜಿಂದ ಬಿದ್ದಾಗ ಯಾವುದು ಸಿಸ್ಟಮ್ಸ್ ಎಕ್ಸ್ಪೈರ್ ಆಗಲ್ಲ. ಹೆಡ್ಗೆ ಇಂಜರಿ ಆಗುತ್ತೆ, ಸ್ಪೈನಿಗೆ ಜಾಸ್ತಿ ಇಂಜರಿ ಆಗ್ತದೆ, ಹೊಟ್ಟೆ ಒಳಗೆ ಮತ್ತು ಚೆಸ್ಟ್ ಒಳಗೆ ಎಲ್ಲ ಕಡೆ ಟ್ರಾಮಾ ಆಗಲಿಕ್ಕೆ, ಪ್ಲಸ್ ಲಿಮ್ಸ್ದು ಟ್ರಾಮಾ ಕೂಡ ಇರುತ್ತೆ ಅವರಿಗೆ. ಅಂಥ ಸಿಚುವೇಶನಲ್ಲಿ ಅವ್ರದ್ದು ಒಂದೊಂದು ಸಿಸ್ಟಮಲ್ಲಿ ಬ್ಲಡ್ ಲಾಸ್ ಇರುತ್ತೆ. ಸೊ ಆವಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಬೇಕು. ಒಂದು ಅವರಿಗೆ OT ರೆಡಿ ಇರಬೇಕು, OT ಅವರು ಮೊದಲು ಎಲ್ಲ ಪ್ರೀ ಅನೆಸ್ಥೆಟಿಕ್ ವರ್ಕಪ್ ಅಲ್ಲೇ ಆಗಬೇಕು. ಸೇಮ್ ಟೈಮ್ ಬ್ಲಡ್ದು ರೆಡಿ ಮಾಡಬೇಕು. ಸೇಮ್ ಟೈಮ್ ಅವರಿಗೆ ಟ್ಯೂಬ್, ವೆಂಟಿಲೇಟರ್ ಅದೆಲ್ಲ ಹಾಕಬೇಕು. ಕೆಲವೊಮ್ಮೆ ಅದು ಹಾಕುವಾಗ ಲಂಗ್ ಅದಕ್ಕೆ ಏನು ಇಂಜರಿ ಇದ್ದರೆ ಅಲ್ಲಿಂದ ಏರ್ ಲೀಕ್ ಆಗಲಿಕ್ಕೆ ಚಾನ್ಸ್ ಇರುತ್ತೆ. ಅದೆಲ್ಲ ಫಾಸ್ಟ್ ಆಗುತ್ತೆ. ಸೊ ಒಂದು ವಿಡಿಯೋಗೆ ಮಾಡಿದ ಹಾಗೆ ಫಟ ಅವಳೊಂದು ಬರ್ತಾ ಇರುತ್ತೆ. ಅದು ಒಂದು ಪೇಷಂಟಿಂದ ಕಾಂಪ್ಲಿಕೇಶನ್ಸ್ ಬರ್ತಾ ಇರುತ್ತೆ. ಅದು ನಾವು ಪ್ರಿಪೇರ್ಡ್ ಇರಬೇಕು. ಕ್ಲೀನ್ ಮೈಂಡಿಂದ ನಾವು ಒನ್ ಬೈ ಒನ್ ಸಾರ್ಟ್ ಔಟ್ ಮಾಡಬೇಕು. ಆ ಸ್ಟೆಬಿಲೈಸ್ ಮಾಡಿದ ಪೇಷಂಟ್ ಕ್ರಮೇಣ OTಗೆ ಹೋಗಿ ICUಗೆ ಹೋಗಿ ರಿಕವರಿ ಆಗಿ ಹಾಗೆ ಆಗುತ್ತೆ. ಸೊ ದಟ್ ಇಸ್ 2 ಕಂಡೀಷನ್ಸ್ ನಾನು ಹೇಳಲಿಕ್ಕೆ ಹೋದರೆ, ಒಂದು ಕಾರ್ಡಿಯಕ್ ಅರೆಸ್ಟ್, ಒಂದು ಪಾಲಿಟ್ರಾಮಾ. ಅದು ಕಷ್ಟ ಮ್ಯಾನೇಜ್ ಮಾಡೋಕ್ಕೆ. ಮಾಸ್ ಕ್ಯಾಶುಯಾಲಿಟಿ ಆದಂಥ ಸಂದರ್ಭದಲ್ಲಿ ತಾವು ಫಾಲೋ ಮಾಡಬೇಕಾಗಿರುವಂತಹ ಪ್ರೋಟೋಕಾಲ್ ಬಗ್ಗೆ ಹೇಳೋದಾದ್ರೆ? ದಟ್ ಈಸ್ ಅ ವೆರಿ ಗುಡ್ ಕ್ವೆಶ್ಚನ್. ಆ್ಯಂಡ್ ಅದು ಕಮ್ಯುನಿಟಿಗೆ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೂಡ. ಮಾಸ್ ಕ್ಯಾಶುಯಾಲಿಟಿ ಆಗುವಾಗ ಫಸ್ಟ್ ಇಸ್ ಇನ್ಫಾರ್ಮೇಷನ್ ಯೂಶಲಿ ಬರುತ್ತೆ ನಮಗೆ ಫ್ರಮ್ ಪಬ್ಲಿಕ್ ಏಜೆನ್ಸೀಸಿಂದ ಇನ್ಫಾರ್ಮೇಷನ್ ಬರುತ್ತೆ. ಪಬ್ಲಿಕ್ ಏಜೆನ್ಸಿ ಅಂದರೆ ಇವಾಗ ಪೊಲೀಸ್ ಹೇಳಿರ್ಬೋದು ನಮಗೆ, ಇಲ್ಲ ಆಂಬ್ಯುಲೆನ್ಸ್ ಸರ್ವಿಸ್ ಇದೆ, ಗೌರ್ಮೆಂಟಲ್ ಆಂಬ್ಯುಲೆನ್ಸ್ ಸರ್ವಿಸ್ ಇರಲಿ, ಪ್ರೈವೇಟ್ ಆಂಬ್ಯುಲೆನ್ಸ್ ಸರ್ವಿಸ್ ಇರಲಿ, ಯಾರಿಗೆ ನೋಟಿಫಿಕೇಶನ್ ಬಂದಿದೆ ಅದು ಇಮಿಡಿಯೇಟ್ಲಿ ಫೀಡ್ಬ್ಯಾಕ್ ಮಾಡ್ತಾರೆ ಲೋಕಲ್ ಏರಿಯಾಗೆ.
NDRF ಅವರಿಂದ ಕೂಡ ಇನ್ಫಾರ್ಮೇಷನ್ ಕೆಲವೊಮ್ಮೆ ಬರುತ್ತೆ. ಸೊ ಆ ಬಂದ ಇನ್ಫಾರ್ಮೇಷನ್ ಅದಕ್ಕೆ ತಕ್ಕಂತೆ ನಾವು ಡಿಸ್ಪ್ಯಾಚ್ ಮಾಡ್ತೇವೆ ಆಂಬ್ಯುಲೆನ್ಸ್ ಡಿಸ್ಪ್ಯಾಚ್ ಮಾಡಲಿಕ್ಕೆ ನಮಗೆ ಒಂದು ಡೆಸಿಗ್ನೇಟೆಡ್ ಏರಿಯಾ ಇರುತ್ತೆ ಅಲ್ಲಿ. ಸೊ ದಟ್ ಈಸ್ ಕಾಲ್ಡ್ ದ ಸೇಫ್ ಝೋನ್. ಆ ಸೇಫ್ ಝೋನಲ್ಲಿ ನಿಲ್ಲಿಸ್ತಾರೆ, ಅವರು ರೆಸ್ಕ್ಯೂ ಮಾಡ್ತಾರೆ. ಒಂದೇ ಫೈರ್ ಸರ್ವಿಸ್, ಪೊಲೀಸ್ ಇಲ್ಲದ್ರೆ NDRF ಅವರು ರಿಲೀಫ್ ಪೀಪಲ್ ಹೂ ಆರ್ ದೇರ್, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಅವರು ರಿಲೀಫ್ ಮಾಡಿ ಪೇಷಂಟಿಗೆ ರೆಸ್ಕ್ಯೂ ಮಾಡಿ ಆಂಬ್ಯುಲೆನ್ಸಲ್ಲಿ ಹಾಕ್ತಾರೆ. ಸೊ ಅಲ್ಲಿ ಒಂದು ಆಂಬ್ಯುಲೆನ್ಸ್ ಲೋಡಿಂಗ್ ಆಫೀಸರ್ ಮತ್ತು ಟ್ರ್ಯಾಜ್ ಆಫೀಸರ್ ಅಂತೂ ಒಂದು ಡೆಸಿಗ್ನೇಟೆಡ್ ಆಗಿ ಜನ ಇರ್ತಾರೆ. ಸೊ ಅವರು ಲೋಡ್ ಮಾಡಿ ಪೇಷಂಟಿಗೆ ಹಾಸ್ಪಿಟ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಒಂದೇ ಹಾಸ್ಪಿಟ್ಲಿಗೆ ಕಳಿಸಲ್ಲ ಆ ಟೈಮಲ್ಲಿ. ಸೊ ಅದು ಒಂದು ಸೆಂಟ್ರಲೈಸ್ಡ್ ಥಿಂಗ್. ನಮ್ಮ ಗೌರ್ಮೆಂಟ್ ಅದರಲ್ಲಿ ಸ್ವಲ್ಪ ಅವರು ತಗೊಂಡಿದ್ದಾರೆ, ಇನಿಷಿಯೇಟಿವ್ ತಗೊಂಡಿದ್ದಾರೆ. ಮತ್ತು ಎಲ್ಲ HODಸ್ಗೆ ಒಂದು ಎಮರ್ಜೆನ್ಸಿ HODಸ್ಗೆ ನಮಗೆ ಒಂದು ಗ್ರೂಪ್ ಇದೆ, ಅದರಲ್ಲಿ ಕೂಡ ಕಾಂಟ್ಯಾಕ್ಟ್ ಮತ್ತು ಡೈಲಿ ಇನ್ಫಾರ್ಮೇಷನ್ ಹಾಕ್ತಾ ಇರ್ತಾರೆ. ಸೊ ಈವನ್ ನಮಗೆ ಮಳೆ ಬರುವುದು ಕೂಡ ಅದರದ್ದು ಕೂಡ ಇನ್ಫಾರ್ಮೇಷನ್ ಬರುತ್ತೆ, ಎಲ್ಲಿ ಫ್ಲಡ್ಡಿಂಗ್ ಆಗಿದೆ ಅದು ಇನ್ಫಾರ್ಮೇಷನ್ ಕೂಡ ಬರುತ್ತೆ. ಸೊ ಜಸ್ಟ್ ಫಾರ್ ಅವರ್ ಅವೇರ್ನೆಸ್ ವಿ ವಿಲ್ ಬಿ ಅವೇರ್ ಆಫ್ ದ್ಯಾಟ್. ಸೊ ಅದಾದ ನಂತರ ಪೇಷಂಟ್ ಬರುವಾಗ ಇನ್ನೊಂದು ಟ್ರ್ಯಾಜ್ ಸೇಮ್ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ಸೊ ಪೇಷಂಟ್ ಯಾವುದು ಪ್ರಯಾರಿಟಿ ಜಾಸ್ತಿ ಇದೆ, ಯಾರಿಗೆ ಕಮ್ಮಿ ಇಂಜರಿ ಇದೆ, ಕಮ್ಮಿ ಇಂಜರಿ ಆದವರು ಅಕ್ಕಪಕ್ಕದ ಹಾಸ್ಪಿಟ್ಲಿಗೆ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೀರಿಯಸ್ ಇಂಜರಿ ಯಾವುದು ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಸೊ ಅದು ರಿಸೀವ್ ಆದ ನಂತರ ನಾವು ವಿ ಹ್ಯಾವ್ ಟು ಫಾಲೋ ಅವರ್ ನಾರ್ಮಲ್ ಪ್ರೊಸೆಸಸ್. ವಿ ಹ್ಯಾವ್ ಟು ಡೂ ಪೇಷಂಟ್ಗೆ ರಿಸಸ್ಟೇಟ್ ಮಾಡಬೇಕು, ಅವರದ್ದು ಸಪೋರ್ಟ್ ವಾಟ್ ಎವರ್ ಇಸ್ ದ ಸಪೋರ್ಟಿಂಗ್ ಸರ್ಜರಿ ಅದೆಲ್ಲ ಮಾಡಬೇಕು. ಬಟ್ ಅವರದ್ದು ನಾವು ಕೌಂಟ್ ಸೆಪ್ರೇಟ್ ಆಗಿ ಮೇಂಟೈನ್ ಮಾಡ್ತೇವೆ, ಏಕೆಂದರೆ ಐಡೆಂಟಿಫಿಕೇಶನ್ ಇರಲ್ಲ ಕೆಲವೊಮ್ಮೆ. ಪೇಷಂಟ್ಸ್ ವುಡ್ ಹ್ಯಾವ್ ಕಮ್ ವಿದೌಟ್ ಎನಿ ಇನ್ಫಾರ್ಮೇಷನ್. ಸೊ ಅವರು ಯಾರು, ಅವರು ಬೇರೆ ಕಂಟ್ರಿಯಿಂದ ಕೂಡ ಇರ್ಬೋದು, ಬೇರೆ ಜಾಗದಿಂದ ಕೂಡ ಇರ್ಬೋದು. ಸೊ ಅದು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು. ಇಂಥ ಸಂದರ್ಭದಲ್ಲಿ ತುಂಬ ಡೆತ್ ಕೂಡ ಇರುತ್ತೆ. ಬಿಲ್ಡಿಂಗ್ ಕೊಲ್ಯಾಪ್ಸಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಬಂದವರು ಕೂಡ ಚಿಕ್ಕ ಇಂಜರಿ ಆಗಿ ಬರ್ತಾರೆ, ಮತ್ತು ಕ್ರಮೇಣ ಬಂದವರು ವುಡ್ ಹ್ಯಾವ್ ಬೀನ್ ಅಂಡರ್ ದ ಲೋಡ್ ಅಲ್ವಾ. ಸೊ ಅವರು ಸ್ವಲ್ಪ ಸಿಚುವೇಶನ್ ವಿಲ್ ಬಿ ವರ್ಸ್. ಸೊ ಆಸ್ ಅ ಟೈಮ್ ಗೋಸ್, ಸೊ ಪ್ರತಿಯೊಂದು ಡಿಸಾಸ್ಟರ್ಗೆ ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕಾಗುತ್ತೆ. ಈಗ ಬಾಂಬ್ ಬ್ಲಾಸ್ಟ್ ಇರುತ್ತೆ, ಬಾಂಬ್ ಬ್ಲಾಸ್ಟಲ್ಲಿ ಫಸ್ಟಿಗೆ ಬರೋದು ಎಲ್ಲ ಇಂಜರೀಸ್ ಒಟ್ಟಿಗೆ ಬರುತ್ತೆ, ಮತ್ತೆ ಕ್ರಮೇಣ ಚಿಕ್ಕ ಇಂಜರೀಸ್ ಮತ್ತೆ ಬರುತ್ತೆ. ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗುವಾಗ ಆಪೋಸಿಟ್ ಆಗಿ ಆಗುತ್ತೆ. ಫಸ್ಟ್ ಚಿಕ್ಕ ಇಂಜರಿ ಬರ್ತಾರೆ, ಕೆಲವು ಮತ್ತೆ ಬೆರಿಡ್ ಆದವರು, ಅದರ ಕೆಳಗೆ ಸಿಕ್ಕಾಕೊಂಡಿದ್ದವರು, ಅಂಥವರೆಲ್ಲ ಮತ್ತೆ ಬರ್ತಾರೆ. ಸೊ ನಾವು ಇದು ನೋಡುವಾಗ ಅಗೇನ್ ಪ್ರಯಾರಿಟೈಸ್ ಆ್ಯಂಡ್ ಟ್ರೀಟ್ ದ ಸಿಕ್ಕೆಸ್ಟ್ ಫಸ್ಟ್. ಸೊ ಇದರಲ್ಲಿ ವಾಕಿಂಗ್ ವೂಂಡೆಡ್ ಅಂತ ಒಂದು ಕ್ಯಾಟಗರಿ ಇರುತ್ತೆ. ಅವರಿಗೆ ನಿಮಗೆ ನಡಿಲಿಕ್ಕೆ ಆಗುತ್ತೆ, ಚಿಕ್ಕ ಇಂಜರೀಸ್ ಇದ್ದಾರೆ, ಅವರಿಗೆ ಸೈಡಿಗೆ ಹಾಕಿ ಅವರಿಗೆ ಒಂದು ಕ್ಯಾಂಪ್ ಆಗಿ ಇಲ್ಲ ಟೆಂಟ್ ಏನೋ ಹಾಕ್ಕೊಂಡು ಅವರದ್ದು ಟ್ರೀಟ್ಮೆಂಟ್ ಸಪ್ರೇಟ್ ಆಗಿ ನಡೀತದೆ. ಇಂಥವರಿಗೆ ಇನ್ಸೈಡ್ ಸೀರಿಯಸ್ಲಿ ಇಂಜರ್ಡ್ ಅವರಿಗೆ ಹಾಸ್ಪಿಟಲಲ್ಲಿ ಇದು ಮಾಡ್ಕೊಂಡು ಆಗುತ್ತೆ. ಸೊ ಅದಕ್ಕೆ ಆದ ನಂತರ ನಾವು ಒಂದು ಸ್ಟೇಟ್ಮೆಂಟ್ ಕೊಡಲಿಕ್ಕಾಗತ್ತೆ, ಯಾರಿಗೆ ಗೌರ್ಮೆಂಟಿಗೆ ಇದು TV ಚಾನಲ್ಸ್ಗೆ ಕೊಡಬೇಕಾಗತ್ತೆ. ಸೊ ಒಂದು ಸ್ಟೇಟ್ಮೆಂಟ್ ಆಫ್ ಹೌ ಮೆನಿ ಆರ್ ಬೀಂಗ್ ಟ್ರೀಟೆಡ್. ಸೊ ಅವರೆಲ್ಲ ಕೋಲೇಟ್ ಮಾಡಿ ಇದು ಫುಲ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಬಿಕಾಸ್ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಡಿಸಾಸ್ಟರ್ ಏನೋ ಆದರೆ ಕೂಡ ಮತ್ತೆ ಗೌರ್ಮೆಂಟಲ್ ಏಜೆನ್ಸೀಸ್ ಟೇಕ್ ಓವರ್ ದಟ್ ಇನ್ಫಾರ್ಮೇಷನ್, ಮತ್ತು ಅವರು ಬಂದು ಇನ್ಸ್ಪೆಕ್ಟ್ ಮಾಡಿ ಅದೆಲ್ಲ ನೋಡ್ಕೊಂಡಿರ್ತಾರೆ. ಸೊ ಇಟ್ ಈಸ್ ಆ್ಯಕ್ಚುಲಿ ಕ್ವೈಟ್ ಆರ್ಗನೈಸ್ಡ್. ಇದು ನಾವು ಅಲ್ಲಿ ಆಯಿತು ಎಂದು ಏನಾಗಲ್ಲ, ಅದು ಆ್ಯಕ್ಚುಲಿ ಇಟ್ಸ್ ನಾಟ್ ಟ್ರೂ. ಯಾಕೆಂದರೆ ನಮ್ಮ ಗೌರ್ಮೆಂಟಲ್ಲಿ ದೇ ಹ್ಯಾವ್ ಟೇಕನ್, ಗೌರ್ಮೆಂಟಲ್ಲಿ ವಿಚ್ ಎವರ್ ಗೌರ್ಮೆಂಟ್ ಇಟ್ ಈಸ್, ಇಂಥದ್ದು ಆಪರೇಷನ್ಸ್ ಆರ್ ಕಂಟಿನ್ಯೂಯಿಂಗ್ ಸಿನ್ಸ್ ಅಬೌಟ್ 2 decades. ಇಂಡಿಯಾ ಸೀರಿಯಸ್ಲಿ ಡೂಯಿಂಗ್ ಸಮ್ ಗುಡ್ ವರ್ಕ್ ಇಂಥದ್ರಲ್ಲಿ ಒಳ್ಳೆ ಮಾಡಿದೆ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೂಡ ಚೆನ್ನಾಗಿ ಇದರನ್ನು ಈ ಪಾರ್ಟನ್ನು ಮುಂದುವರಿಸ್ತಾ ಇದೆ. ಸೊ ದಿಸ್ ಇಸ್ ಅ ಗುಡ್ ಥಿಂಗ್. ನಾವು ಆಫನ್ ಈ ಗ್ರೂಪ್ ಮೀಟ್ ಆಗುತ್ತೆ, ಏರ್ ಶೋ ಇರುತ್ತೆ ಬೆಂಗಳೂರಲ್ಲಿ. ಸೊ ಆ ಟೈಮಲ್ಲಿ ನಾವು ಮೀಟ್ ಆಗಿ ನಾವು ಕಂಟಿನ್ಯೂನ್ಸಿ ಪ್ಲಾನ್ ಮಾಡ್ತೇವೆ. ಸೊ ಅದೆಲ್ಲ ಅಂಥದ್ದು ವಿಷಯ ಇರುತ್ತೆ, ವಿಚ್ ಇಸ್ ಅ ಗುಡ್ ಥಿಂಗ್. ಓಕೆ ಡಾಕ್ಟರ್, ನಮ್ಮ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಏನಿದೆ ಅವರಿಗೆ ಯಾವ ರೀತಿಯಾಗಿ ಟ್ರೈನ್ ಮಾಡಲಾಗಿರುತ್ತೆ? ಎಮರ್ಜೆನ್ಸಿದು ಟ್ರೈನಿಂಗ್ ಇವಾಗ ಯಾವುದಾದ್ರೂ ಮೆಡಿಕಲ್ ಸ್ಪೆಷಾಲಿಟಿ ಆದರೆ ಮಿನಿಮಮ್ 3 years ಟ್ರೈನಿಂಗ್ ಇಸ್ ರಿಕ್ವೈರ್ಡ್. ಏಕೆಂದರೆ ಒಂದು ಒಂದು ಪೇಷಂಟಿಗೆ ಇಲ್ಲ ಒಂದು ಹೊಸ ಡಿಪಾರ್ಟ್ಮೆಂಟಿಗೆ ಹೋದ್ರಿ, ಇವಾಗ MBBS ಡಾಕ್ಟರ್ ಹೋಗಿ ಒಂದು ಡಿಪಾರ್ಟ್ಮೆಂಟಿಗೆ ಹೋಗ್ತಾರೆ ಹೊಸದು, ಅವರಿಗೆ ಒಂದು ಫಸ್ಟ್ 3 to 6 months ಅಲ್ಲಿ ಒಂದು ಐಡಿಯಾ ಬರುತ್ತೆ ಈ ಡಿಪಾರ್ಟ್ಮೆಂಟಲ್ಲಿ ಹಿಂಗೆ ಆಗುತ್ತೆ ಅಂತ ಹೇಳಿ. 3 years ಆಗುವಾಗ ಅದರಲ್ಲಿ ಎಕ್ಸ್ಪರ್ಟೀಸ್ ಆಗ್ತಾರೆ. ಸೊ ಯೂಶಲಿ ಮೋಸ್ಟ್ ಆಫ್ ಮೆಡಿಕಲ್ ಕೋರ್ಸಸ್ ಅಟ್ಲೀಸ್ಟ್ ಒಂದು 3 years ಇರುತ್ತೆ. ಈಗ 3 year ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಮ್ಮ ಹಾಸ್ಪಿಟಲಲ್ಲಿ ಕೂಡ ಇದೆ ಫಾರ್ ಎಮರ್ಜೆನ್ಸಿ. ವಿ ಹ್ಯಾವ್ ಮಾಸ್ಟರ್ಸ್ ಇನ್ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ದಟ್ ಈಸ್ ಇಟ್ ಈಸ್ ದ ಹೋಲ್ ಎಕ್ಸಾಮಿನೇಷನ್ ಅದೆಲ್ಲ ಕಂಟ್ರೋಲ್ ಮಾಡೋದು ಸೊಸೈಟಿ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಅಂತ, ಅದು ಆಲ್ ಇಂಡಿಯಾ ಸೊಸೈಟಿ. ಅದು ಕರ್ನಾಟಕ ಚಾಪ್ಟರ್ ನಮ್ಮಲ್ಲಿ ಒಂದು ಆಕ್ಟಿವ್ ಚಾಪ್ಟರ್ ಇದೆ. ಸೊ ಆ ಚಾಪ್ಟರಿಂದ ಈ ಸ್ಟೂಡೆಂಟ್ಸಿಗೆ ಟ್ರೈನಿಂಗು ಅದೆಲ್ಲ ಕೊಡ್ತೇವೆ ನಾವು. ಇವಾಗ ಮೆಡಿಕಲ್ ಕಾಲೇಜಲ್ಲಿ ಹೋದರೆ MD ಡಿಗ್ರಿ ಎಮರ್ಜೆನ್ಸಿ ಮೆಡಿಸಿನ್ ಸಪ್ರೇಟಾಗಿ ಸ್ಪೆಷಾಲಿಟಿ ಇದೆ ಇವಾಗ.
DNB ಎಮರ್ಜೆನ್ಸಿ ಮೆಡಿಸಿನ್ ಕೂಡ ಇದೆ, ತುಂಬ ಫಾರಿನ್ ಡಿಗ್ರೀಸ್ ಕೂಡ ಇದೆ. ಸೊ ಇವಾಗ ಎಮರ್ಜೆನ್ಸಿಯಲ್ಲಿ ನಾನು ಹೇಳಿದ ಪ್ರಕಾರ ಯಾವುದೋ MBBS ಡಾಕ್ಟರ್ಗೆ ಕೂಡ ಒಂದು ಪಕ್ಕ ಅಟ್ಲೀಸ್ಟ್ ಒಂದು 5 to 6 months ಟ್ರೈನಿಂಗ್ ಎಮರ್ಜೆನ್ಸಿಯಲ್ಲಿ ಇರಬೇಕು. ಅದರ ನಂತರ ಅವರು ಸ್ಪೆಷಲೈಸೇಷನ್ ಆಗಿ ಒಂದು ಟ್ರೈನಿಂಗ್ ಮಾಡಿದರೆ ಅದು ಫರ್ದರ್ ಓರಿಯೆಂಟೇಷನ್ ಆಯಿತು. ಬಟ್ ಎವ್ರಿ ಪರ್ಸನ್ ಹೂ ಹಸ್ ಫಿನಿಶ್ಡ್, ನಾನು ಯಾಕೆ ಹೇಳ್ತೇನೆ ಅಂದರೆ ಎವ್ರಿ ಡಾಕ್ಟರ್ ಶುಡ್ ಹ್ಯಾವ್ ಎನ್ ಐಡಿಯಾ, ಸ್ಟ್ರಾಂಗ್ ಐಡಿಯಾ ಅಬೌಟ್ ಎಮರ್ಜೆನ್ಸಿ. ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಕರಿಕ್ಯುಲಮಲ್ಲಿ ಬರಬೇಕದು. ಒಂದು ಎಮರ್ಜೆನ್ಸಿಗೆ ಒಂದು ಸ್ವಲ್ಪ ಡೆಡಿಕೇಟೆಡ್ ಟೈಮ್ ಶುಡ್ ಬಿ ಇದೆ. ಬಟ್ ನಮ್ಮ ಕರೆಂಟ್ ಕರಿಕ್ಯುಲಮಲ್ಲಿ ಇಟ್ ಇಸ್ ದೇರ್, ಬಟ್ ಇಟ್ ಇಸ್ ನಾಟ್ ಸೋ ಬಿಗ್, ಸ್ಮಾಲರ್ ಇಟ್ ಇಸ್. ಸೊ ಅದರ ನಂತರ ಅವರಿಗೆ ಒಂದು ಇಂಟರ್ನ್ಶಿಪ್ ಟೈಮಲ್ಲಿ ಯೂಶ್ವಲಿ ಕಲ್ತಿರ್ತಾರೆ ಸ್ಟೂಡೆಂಟ್ಸ್. ಬಟ್ ನಮಗೆ ಒಂದು ಒಳ್ಳೆ ಎಕ್ಸ್ಪರ್ಟ್ ಎಂದು ಬೇಕಾದರೆ ಆ ಸಿಚುವೇಷನಲ್ಲಿ ಭಯಪಡಲ್ಲ, ಆ ಸಿಚುವೇಷನಲ್ಲಿ ಏನು ಹೆಸಿಟೇಷನ್ ಇರಲ್ಲ, ವಿಲ್ ನೋ ಎಕ್ಸಾಕ್ಟ್ಲಿ ವಾಟ್ ಟು ಡೂ ಅಂತ ಫಿಸಿಷಿಯನ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು 3 ವರ್ಷದ ಟ್ರೈನಿಂಗ್ ಬೇಕಾಗುತ್ತೆ. ಸೊ ಇದರ್ MD, DNB ಇಲ್ಲಾದರೆ ಒಂದೇ ಮಾಸ್ಟರ್ಸ್ ಇನ್ ಎಮರ್ಜೆನ್ಸಿ ಮೆಡಿಸಿನ್ ಅಂಥದ್ದೇನೋ ಕೋರ್ಸ್ ಮಾಡಿರಬೇಕು ಫಾರ್ ದಮ್ ಟು ಬಿ ಎಂಪ್ಲಾಯ್ಡ್ ಇನ್ ದಿ ಎಮರ್ಜೆನ್ಸಿ ರೂಮ್ ಆ್ಯಕ್ಚುಲಿ. ಥ್ಯಾಂಕ್ ಯು ಡಾಕ್ಟರ್. ಎಮರ್ಜೆನ್ಸಿ ಸಂದರ್ಭದಲ್ಲಿ ಏನು ಮಾಡಬೇಕು, ಜೊತೆಗೆ ಎಮರ್ಜೆನ್ಸಿ ಮೆಡಿಸಿನ್ ಅಗತ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 08049694969. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.